Mas Balegol. ಯಪ್ಪ ಮಗನ ನೂರೆಂಟ್ ಚಟ ಕಲ್ತು ಹಾಳಾಗ್ಬಿಟ್ಟಿದಿ ಬಾಳ ಸಾಡೆ ಸಾತಿ ಹತ್ಬಿಟ್ಟದ್ ನಿನಗ ಕುಡ್ದು ಕುಡ್ದು ಹಾಳಾಗ್ಬಿಟ್ಟಿದ್ ಮಗ. ಅಲ್ಲಿ ದೇವ್ರು ಹೇಳ್ತಾರಂತ ಜೊಲ್ಪಡ್ತಿ ಜಾಲಿ ಕಂಟಮ್ಮನ್ ಹೇಳ್ಕೆ ಹೇಳ್ತಾರಂತ ಮುತ್ಯಾರು. ಅಲ್ಲಿ ಹೋಗಿ ಕೇಳ್ಕೊಂಬರಮ್ಮ. ಕೇಳ್ದವ್ರಿಗೆ ಬಾಳ ಚಲೋ ಆಗ್ಯದ ಮಗನ. ಅಲ್ಲಿ ಸಾಡೆ ಸಾತಿ ಹತ್ಬಿಟ್ಟದ್ ನಿನಗ, ಬಾ ಹೋಗಿ ಕೇಳ್ಕೊಂಬರಮ್ಮಂತ. ನಾ ಹಂಗ ಬರ್ಬೇಕಂದ್ರೆ ನನ್ 1000 ರೂಪಾಯಿ ಕೊಟ್ರ ಬರ್ತೀನಿ, ಇಲ್ಲ ಅಂದ್ರೆ ಬರಂಗಿಲ್ಲ. ಏನ್ ಮಾಡ್ಕೋ ಎಂತ ಬದ್ಮಾಕ್ ಬಾಡೆ ಮಗ ಹುಟ್ಬಿಟ್ಟಪ್ಪ ನಾನ್ ಹೊಟ್ಯಾಗ. ಹೊಟ್ಟಿ ಹುರ್ಸಾಕ ಹುಟ್ಬಿಟ್ಟಿದ್ ನೋಡ್ ನೀನು. ಬಾ ಆಯ್ತು ಕೊಡ್ತೀನಿ, ಬಾ ನಡಿ ಹೋಗಮ್. ನಿಮ್ಮಪ್ಪ ಬಂದಂದ್ರ ಅದಿಟ್ ಕಲ್ಲು ಹಾಕ್ತಾನ, ಬಾ. ಭಕ್ತ ಜಾಲಿ ಕಂಟೆ ಮಂದ್ರ ಒಟ್ಟು ಸಲ ತಿಳ್ಕೊಂಡನಲ್ಲೇ. ಲೇ ಮಗನೇ, ನಿನ್ನ ಮನಸ್ಸಿನ ಹೊಲಸು ಎಲ್ಲ ರಾಡಿ ಕಾಣಕತ್ತಂತ ಹೇಳಕತ್ತೇಳಲೇ. ಜಾಲಿ ಕಂಟೆ ಮಂದ್ರ ಅಟ್ಟು ಸರಳ ತಿಳ್ಕೊಬೇಡಲೇ ಸುಳ್ಳ ಮಗನೇ. ಯಾವ ತಾಯಿ, ನಾನ್ ನಿಮ್ದೇನ್ ಸುಳ್ಳು ಹೇಳೋದಿಲ್ಲ. ನಮ್ದೇನ್ ಕೆಲ್ಸ ಆದ್ರೆ ಸಾಕ್ರಿ ಮಾಡಿ ಕೊಡ್ತೇನ್ರಿ. ಲೇ ಮಗನ, ನೀವು ಅಮ್ಮನ ತಿಂದು ಗುಮ್ಮನ ಗುಸ್ಗಂಗ ಮನೆಗೆ ಬಿದ್ರ ಜನ ಲಕ್ಷ್ಮಿ ನಿನ್ನ ಮನೆ ಬಾಗಿಲಿಗೆ ಡಿಜೆ ತೈ 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 ಅಂತ ಕುಣಕಂತ ಬರ್ತಾನೆ ನೋಡಲೇ ಭಕ್ತ. ನಿನ್ನ ಕೆಲಸ ಆದ ಮೇಲ ನೀ ನನಗ ಈ ಶಬ್ದ ಚಾಲಿ ಕಂಟೆ ಮಂದ್ರಟ್ಟು ಸರಳ ತಿಳ್ಕೊಬೇಡಲೇ. ಈಗ 101 501 ಕಾಣಿಕೆ ಇಡ್ಲಾರ್ದ ಒಂದು ಕೊಲಿ ಬಂಗಾರ ನನ್ನ ಅಲಂಕಾರಕ್ಕೆ ಮಗನೇ ಸುಳ್ಳ ಮಗನ ಭಕ್ತ. ಯವ್ವ ತಾಯಿ, ನೀ ಕೇಳ್ದೊಟ್ಟಿಗೆ ಬಂಗಾರ ಇಲ್ಲ ಈಗ. ಸದ್ಯಕ್ಕ ಈ ಕಾಣಿ ಇಡ್ತೀನಿ, ಆಮೇಲೆ ಇನ್ನೇನ್ ಕೆಲ್ಸ ಆದ್ಮ್ಯಾಗ ತಂದ್ ಕೊಡ್ತೇನ್ರಿ ಭಕ್ತ. ಮುಂದೆ ಮಾತ್ರ ಮರಿಬೇಡಲೇ ಭಕ್ತ. ಕಾಣಿಕೆ ನೋಡ್ಲಾರ್ದ ಹೋಗಲೇ ಭಕ್ತ. ನಡಿ ನಡಿಯಲೇ ನಡಿ. ಮತ್ತಾರು ಬರುವ ತಾಯಿ, ನನ್ ಗಂಡನ್ ಕಿರಿಕಿರಿ ಜಗ್ಗಿ ಆಗೈತಿ. ಹೊಟ್ಟಾತನ್ ಬಾಯಿ ಬಂದ್ ಮಾಡ್ಸಂಗ್ ಮಾಡುವ ತಾಯಿ. ಮನ್ಯಾಗ ಒಂದ್ ಎಂಟನೇ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಜಗ್ಗಿ ಕಿರಿಕಿರಿ ಮಾಡ್ತಾನ ಮನ್ಯಾಗ. ನೀನ ನೋಡವ ತಾಯಿ. ಯವ್ವ ಮಗ, ಜಾಲಿ ಕಂಟೆಮನ್ನು ನಂಬ್ಕೊಂಡು ಬಂದವ್ರಿಗೆ ಯಾರಿಗೆ ಕೈ ಬಿಟ್ಟಿಲ್ಲ ತಾಯಿ. ಯವ್ವ, ನಿನ್ನ ಗಂಡಗ ಮುಂದಿನ ಅಮಾವಾಸ್ಯೆಗೆ ಮನುಷ್ಯನಾಗ ಒಕ್ಕೊಂಡು ನಿನ್ನ ಕೈಯಾಗ ಗಂಟು ಕೊಡ್ಬೇಕು. ನೀ ಸಾಸಿವೆ ಜೀವಿಗೆ ಡೆಬ್ಬಾಗ ನಿನ್ನ ಗಂಟು ಜಮಾ ಆಗ್ಬೇಕಂತೇಳಿ ನಾನು ಮಾಡಿಕೊಡ್ತೀನಿ ತಾಯಿ. ಮಾಡುವ ಪುಣ್ಯ ಬರ್ತೀನಿ. ನಿನ್ನ ಗಂಡನ ಕೀಲಿ ನಿನ್ನ ಕೈಗೆ ಕೊಡ್ತೀನಿ ಮಗ. ನಿನ್ನೆ ನಂಬಿನವ, ಕೈ ಬಿಡ್ಬೇಡ ಒಟ್ಟು. ನಿನ್ನೆ ನಂಬಿದ್ನು ನಾನು. ಯವ್ವ ಮಗ, ನಾನ್ ನಿನ್ನ ಬೆನ್ನಿಗೆ ಬಿದ್ದೀನಿ ಹೋಗ. ಸದ್ಯಕ್ಕ ನನ್ನ ಅಲಂಕಾರಕ್ಕ 1001 ತಾಯಿ 5005 ಕಾಣಿಕೆ ಇಟ್ಟು ಹೋಗ ಮಗ. ನಿನಗೆ ಜಯ ಆಗ್ತದೆ. ಕಾಣಿಕೆ ಇಟ್ಟು ಹೋಗು. ಒಟ್ಟು ಮಾಡಿ ಪುಣ್ಯ ಕಟ್ಟಿಯವ. ಒಟ್ಟು ನನ್ ಗಂಡ ನನ್ ಕೈ ಹಾಕೊಂಡ್ ಮಾಡುವ. ಮತ್ತಾರು ಭಕ್ತ ಕುಕ್ಬೇಕ. ರೊಕ್ಕ 1 ರೂಪಾಯಿ ನಮ್ಮ ಹುಡುಗ ಏನ್ ಕೊಡ್ಸ್ಬೇಕಂದ್ರ 1 ರೂಪಾಯಿ ರೊಕ್ಕ ಮನೆಗಳು ಕೊಡೋಳ್ರ. ಗಂಟ್ ಸಿಗಂಗ ಮಾಡೋ ಮೇಲೆ ರೊಕ್ಕ ಲೇ ಭಕ್ತ, ಜಾಲಿ ಕಂಠ ಭಾಷೆಯಾಗಿ ಹೇಳ್ತೀನಿ ಕೇಳ.
ಹೋಗೋ ಒಂದೇ ಸ್ನಾನ ಮಾಡಿ ಬಂದು 9 ಅಮ್ಮ ಸೇವೆ ಮಾಡ ಕಸಪಸ ಬಳಿ ಎಲ್ಲ ಒಳ್ಳೇದಾಗ್ತೋ ನಡೆದವ್ರ ಅಮ್ಮವ್ರ ನೀಟ್ ನಡೆದು ಒಳಗೈತೆ ಯವ್ವ ಗಾಡಿ ಕಾಯಿಸಿದ ಬಂದ ಕಾಯಿಸಿದ ತಗೊಂಬಾರ ನಾನ ಮಾತಾ ತಗೊಂಬಾ ಹೇಳು ಮಗಳ ಏನು ನಿನ್ನ ಸಮಸ್ಯೆ ಹೇಳವ ತಾಯಿ ನನ್ ಮಗನ್ ಕಾಡಣಿಕೆ ಬಾಳ ಆಗ್ಯದ ನೋಡಿ ಹೇಳವ ತಾಯಿ ಸ್ವಲ್ಪ ನೀನ್ ಮಗಳ ನಿನ್ನ ಮಗನಿಗೆ ನಾನೇ ಕಾಡ್ಲಕತ್ತಿ ನೋಡು ತಾಯಿ ನೀನೇ ಕಾಡಿದ್ರೆ ಹೆಂಗವ ತಾಯಿ ಹೇಳವ ಏನನ ಮಗಳ ನಿನ್ನ ಮಗನ ಮನಸ್ಸು ಸರ್ಕಾರ ತಿಪ್ಪಿಯಾಗಿ ಗೊಬ್ಬರ ಆಗಿ ನಾರ್ಲಕತ್ತೈತಿ ಅವ್ವ ದೇವ್ರು ದಿಂಡ್ರನ ಅಂಜಿಕಿಲ್ಲ ಅದಕ್ಕೆ ಕಾಡ್ಲಕತ್ತಿ ನೋಡ ತಾಯಿ ನೀನೇ ಕಾಡಿದ್ರ ನನ್ನ ಹಡಗಟ್ಟಿ ಉರಿಸದವ ತಾಯಿ ನೀನೇ ನೋಡಿ ಹೇಳವ ಮಗಳ ಹುಚ್ಚ ಸುಳ ಮಗಳ ನಾನಿನಗ ಕೈ ಬಿಡ್ತೀನ ಮಗಳ ನೀ ನನ್ನ ಮಗಳದಿ ನಾನಿನಗ ಕೈನೇ ಬಿಡಂಗಿಲ್ಲ ತಾಯಿ ಆದ್ರ ನಿನ್ನ ಕಡೆಯಿಂದ ನಾನು ಬೆಳಕಿನ ಕಾಣಿಕೆ ತಗೊಳಕಿನ ಬೆಳಕಿನ ಕಾಣಿಕೆ ತಗೊಳಕಿನ ನಾನು ಬೆಳಕಿನ ಕಾಣಿಕೆ ಅಂದ್ರೆ ಏನವ ನನಗ್ ಗೊತ್ತಾಗವಲ್ತವ ಹೇಳವ ಹುಚ್ಚಿಸುಳ ಮಗಳ ಬೆಳಕಿನ ಕಾಣಿಕೆ ಅಂದ್ರ ವರ್ಷತನ ದೀಪ ಉರಿಲಕ ಎಣ್ಣೆ ಕಾಣಿಕೆ ಕೊಡ್ಬೇಕು ನೋಡ ಹುಚ್ಚಿಸುಳ ಮಗಳ ಯವ್ವ ತಾಯಿ ಸಾಲ ಸೂಲಾನ ಮಾಡಿ ಯಾತಕನ ಇಸ್ಕೊಂಡ್ ಬಂದು ನಿನಗ ಕೊಡ್ತೀನವ ತಾಯಿ ನಮ್ ಮಗನಿಗೆ ಕಾಪಾಡವ ನೀ ನನಗೆ ಕಾಣಿಕೆ ಕೊಡ್ತಿ ಅಂದ್ರ ವರ್ಷ ತುಂಬುದ್ರದಾಗ ನಿನ್ನ ಕಷ್ಟ ಪರಿಹರಿಸಿ ನಿನ್ನ ಮಗನ ಕಾರಣಕ್ಕೆ ತೆಗೆದು ಬಿಡ್ತೀನಿ ಮಗಳ ಒಬ್ಬೊಬ್ಬರದಾಗ ಸಾಲ ಸೋಲ ಮಾಡಿ ನನಗೆ ಎಣ್ಣೆ ಕಾಣಿಕೆ ಮುಟ್ಸಿದ್ರ ನಿನಗೆ ವರ್ಷ ತುಂಬದಾಗ ನಿನ್ನ ಬೆನ್ನಿಗೆ ನಿಂತು ನಿನ್ನ ಕಾರಣಕ್ಕೆ ದೂರ ಮಾಡ್ತೀನಿ ಹೋಗ ಮಗಳ ಹೋಗ ಎಂದ ತಿರುಗ್ಲಾರ್ದ ಮನೆ ಸೇರ್ಕೊ ಮಗಳ ಸರಿ ಹಾ ನಾಳೆ ಬರ್ತೀನಿ ತಗೋ ನಾನು ಹಾ ಓಕೆ ಯಾಕೆ ಹೋದ ಒಂಥರ ಇದೆಯಲ್ಲ ಏನ್ ಮಾಡದಪ್ಪ ಏನ್ ಒಂದ್ ಅರ್ಥನೇ ಆಗೋತು ಮನಸ್ಸು ಒಂಥರ ಚಂಚಲ ಮನ್ಸಲ್ಲ ತಳಮಳ ಹಾಕತ್ತದ ಸುಟ್ಟು ಸುಡುಗಾಡಿ ರಾತ್ರಿ ಕನಸು ಬಿಡಕತ್ತವ ದೆವ್ವ ಬಂದ್ ನಾನು ಒಕ್ಕಂದಂಗ ಆಗಿಬಿಟ್ಟದ ಏನು ಆ ದೆವ್ವ ಬಂದು ನಿಂತಂಗ ಆಗ್ಬಿಡದ್ ನೋಡು ಅಷ್ಟು ತ್ರಾಸ ಆಗ್ಯದ ಏನ್ ಒಂದ್ ಅರ್ಥ ಆಗೋತು ಅದಕ್ಕ ಇಲ್ಲಿ ಮುಳ್ಳು ಕಂಟೆಮ್ಮ ಅಂತ ದೇವಸ್ಥಾನ ಐತ ಅಲ್ಲಿ ಚಲೋ ಹೇಳಿ ಕೇಳ್ತಾರಂತ ನಡಿ ಸೊಪ್ಪು ಅಲ್ಲೇನ ಹೋಗಿ ಕೇಳ್ಕೊಂಬರ ಒಳ್ಳೆ ಹೌದ್ರಿ ಹೌದು ನಡಿ ದೋಸ್ತ ಅಷ್ಟ್ ಮಾಡ್ಬಿಡ ಪುಣ್ಯ ಬರ್ತದ ಹೋಗ್ಬಿಡ ಏನ್ ಮಾಡ್ದವ ಏನಿಲ್ಲಪ್ಪ ನೀ ಅಲ್ಲೇನು ಹೋಗ್ಲಿ ಸ್ವಲ್ಪ ಪರಿಹಾರನ ಆಗ್ತದಂತ ಒಂದು ನಂಬಿಕೆ ನಮಗೆ ಅಮ್ಮ ಜಾಲಿ ಕಂಟಮ್ಮ ಯಾಕೋ ಯವ್ವ ಹೊಟ್ಟೆಗೆ ತಳಮಳ ಆಗಕತ್ತವ ಯವ್ವ ಸುಟ್ಟು ಕನಸು ಬಿಡಕತ್ತವ ಯವ್ವ ಕೆಲಸ ಮಾಡಕ್ ಹೋದ್ರೆ ಕೆಲಸ ಮಾಡೋದ್ರಿಂದ ಆಗ್ಬಿಟ್ಟದ ಯವ್ವ ಮೈ ಒಜ್ಜ ಆಗ್ಬಿಟ್ಟದ ಯವ್ವ ಅದೇನೈತಿ ಪರಿಹಾರ ಯವ್ವ ಬಿಡಿಸಿ ಹೇಳೋ ತಾಯಿ ನಿನ್ನ ಕಾಲ ಬೀಳ್ತೀನಿ ಯವ್ವ ಲೇ ಮಗನ ನಿನ್ನ ಮೈಯಾಗ ಸುಮಾರು ಗಾಳಿ ಒಪ್ಕೊಂಡೈತಿಲೇ ಸುಮಾರು ಗಾಳಿ ಒಪ್ಕೊಂಡು ನಿನಗ ಮನಸ್ಸಿಗೆ ಬಂದಾಗ ಸುಳ್ಳಿ ಸುತ್ತಿ ಬಡಿಬೇಕತ್ತೈತಿಲೇ ಭಕ್ತ ಹಿಂಗ ಸಣ್ಣ ಬಿಟ್ರ ನಿನ್ನ ಸಣ್ಣ ಮಾಡಿ ಒಣ ಗಿಡಕ್ಕೆ ಒಣ ಆಗ್ತೈತಲೇ ಯವ್ವ ಅದೇನೈತವ್ವ ಯವ್ವ ಪರಿಹಾರ ನೀನೇ ಮಾಡಿ ಯವ್ವ ನನ್ ಕಾಪಾಡೋ ತಾಯಿ ಮಾಡ್ತೀನಿ ಲೇ ಭಕ್ತ ಮಗನೇ ನಾನ್ ನಿನ್ನ ಬೆನ್ನಿಗೆ ನಿಂತು ನಿನ್ನ ಕಾಪಾಡ್ತೀನಿ ಆದ್ರ
ನನ್ನ ಜಾಗಕ್ಕೆ ಬರೋ ಭಕ್ತರಿಗೆ ಒಂದ್ ವರ್ಷದ ದಾಸೋಹ ಖರ್ಚು ನೋಡ್ಕೋಬೇಕಾಗ್ತಾ ಇದ್ರಿ ಖರ್ಚು ನೋಡ್ಕೋಬೇಕಾಗ್ತೈತಿ. ಏನ್ ಮಾಡ್ಬೇಕು ಹೇಳ ಯವ್ವ? ಮಗನೇ ಕಾಣಿಕೆ ಇಟ್ಟೋಗಲೇ, ವರ್ಷದ ದಾಸೋಹದ ಕಾಣಿಕೆ ಇಟ್ಟೋಗಲೇ ನಿನಗ ಚಲೋ ಮಾಡ್ತೀನಿ. ಯವ್ವ ನನ್ ಕಡೆ ರೊಕ್ಕ ಇಟ್ಟ ಐತ್ರಿ, ಇದನ್ನ ದೊಡ್ಡ ಮನಸ್ಸು ಮಾಡ್ಕೊಂಬಿಡ್ರಿ ಯವ್ವ. ಆಯ್ತು, ಈಗ ಏನು ಇಡ್ತಿದೆ ಹಾ ಯವ್ವ. ಮುಂದೆ ಬರ್ಬೇಕಾರ ಅದ್ರ ಅರ್ಥ ಪಟ್ಟು ತರ್ಬೇಕಲ್ಲ ಮಗನ. ಯವ್ವ ಆಯ್ತು ಆಯ್ತು ಅಪ್ಪಣೆ ಆಯ್ತು. ಯಾವತ್ತಾದ್ರೂ ದೇವ್ರ ರೊಕ್ಕ ಕೇಳ್ತಾನ ಲಂಚ ಕೊಡಂತ ನಾನು ಇಂತ ಡೋಂಗಿ ಸ್ವಾಮಿಗಳನ್ನ ನೋಡಿಲ್ಲ ನೀನು ಅಂತ ರೊಕ್ಕ ಕೊಡಕತ್ತಿಲ್ಲ. ನಡಿ ಮನಿ. ಯಾವ ಜಾಗದಾಗ ಬಂದು ನಿಂತು ಮಾತಾಡಕತ್ತೀರ? ರಕ್ತ ಕಾಣಿಸಾಯ್ತದೆ ಮಗನ. ಲೇ ನಿನ್ನವನ ನಾನೇನ್ ರಕ್ತ ಕಾರೋದು ಪವಾಡ್ ಬೈಲ್ ಮಾಡೋರ್ ಕರ್ಸಿದ್ರ ಚಟ್ಟ್ಯಾಗ ಹುಚ್ಚಿ ಹೋಯ್ಕೊಂಡ್ರಿ. ನನ್ನ ಕುದುರೆಗೆ ಮೈಲಿಗೆ ಆಯ್ತಲೇ. ಲೇ ನಿನ್ನ ನಿನ್ ದೇವ್ರ ಮೈ ಮೇಲೆ ಬರೋಣ ಹೆಂಗ್ ಹೋಯ್ತು ನೋಡಿ ಮಜಿ ಸ್ನಾನ ಮಾಡಕ್. ಅಲ್ಲ ಇಂಥವ್ರಿಗೆ ಡೋಂಗಿ ಸ್ವಾಮಿಗಳು ಅನ್ನೋದ್ಲಿ ಅರ್ಥ ಮಾಡ್ಕೊ. ಆಯ್ತಣ್ಣ. ಸಿದ್ದೇಶ್ವರ ಸ್ವಾಮಿಗಳು, ಸಿದ್ಧಗಂಗಾ ಶ್ರೀಗಳು, ಪುಟ್ಟರಾಜ್ ಗವಾಯಿಗಳು, ಇನ್ನೂ ಎಷ್ಟೋ ಸ್ವಾಮೀಜಿಗಳು ಎಂತೆಂತ ಪುಣ್ಯದ ಕೆಲಸ ಮಾಡ್ಯಾರ. ತಮ್ಮ ಸ್ವಾರ್ಥವನ್ನೇ ಬಿಟ್ಟು ಎಲ್ಲರಿಗೂ ಒಂದು ಒಳ್ಳೇದ್ ಮಾಡಿದಾರ. ಅಂತಾರ್ ಬಿಟ್ಟು ಇಂಥ ಡೋಂಗಿ ಸ್ವಾಮಿಗಳಿಂದ ಬೆನ್ನತ್ತಲ್ಲಿ ಅವ್ರ ಏನ್ ಮಾಡ್ತಾರ? ನಿಮ್ಮಂತ ಲಂಗಗಳು ನೋಡ್ತಾರ, ಏನೆಲ್ಲ ಚೆನ್ನಾಗಿ ಮುಂಡಾಸ್ತಾರ, ತಮ್ಮ ಮನಿ ಕಟ್ತಾರ, ತಮ್ಮ ಮಕ್ಕಳ ಹೆಂಡ್ರಿಗೆಲ್ಲ ಚೆನ್ನಾಗಿರ್ತಾರ, ಎಂಜಾಯ್ ಮಾಡ್ಕೊಂತ ಇರ್ತಾರ. ಎಲ್ಲಿವರೆಗೆ ನಿಮ್ಮಂತಾರ ಇರ್ತಾರ ಅಲ್ಲಿ ತನ ಚೆನ್ನಾಗಿ ಬೋಳಿಸ್ತಿರ್ತಾರ ಅಷ್ಟೇ. ನಡಿ. ಮತ್ ನಂದ ತೊಳಮಳ ಆಗೋದು ಏನ್ ಮಾಡುತ್ತೆ? ಒಂದ್ ವೇಳ ನೀವು ತಳಮಳ ಆಗ್ಲಕತ್ತ ಅಂತಂದ್ರೆ ಬಡವ್ರಿಗೆ ಆಮೇಲೆ ಅನಾಥರಿಗೆ ಒಂದೊತ್ತು ಊಟ ಕೊಡು, ಬಡ ಮಕ್ಕಳಿಗೆ ಪುಸ್ತಕ ಕೊಡ್ಸು, ಖಂಡಿತ ಇಂತ ಎಲ್ಲ ಒಳ್ಳೇದ್ ಕೆಲ್ಸ ಮಾಡು. ತಳಮಳ ಅನ್ನೋದೆಲ್ಲ ಹೋಗುತ್ತ. ಆಯ್ತು ಈ ರೊಕ್ಕ ದೋಸ್ತ ನೀನು ಕೊಡಲ್ಲ ನಾನು, ಈ ರೊಕ್ಕನ ಕೊಡ್ತಿದ್ವಿ. ಬಡ ಮಕ್ಕಳಿಗೆ ಕೊಡಮ್. ಆಯ್ತು. ಸರಿನಾ? ಹಾ, ಆಯ್ತು. ನಡಿ. ಯಾವಾಗ ಬುದ್ಧಿ ಬರ್ತದ ನಿನಗೆ? ಆಯ್ತಣ್ಣ. ಏನ್ ಮತ್ತೆ ಮುಳಕಂತ ಬೇಸ್ ಹೇಳ್ತಾರ ದೇವ್ರ ಅಂತ ಮತ್ತೆ ಬಂದಿ. ಇನ್ ಮುಂದಾರ ಚಂದ ಬುದ್ಧಿ ಕಲ್ಕೋ. ಆಯ್ತು ಆಯ್ತು ಹಾ? ಆಯ್ತು. ಒಂದ್ ಒಳ್ಳೇದ್ ಮಾಡೋದ್ ಬಡವ್ರಿಗೆ ಬಡ್ರಿಗೆ ಒಳ್ಳೇದ್ ಮಾಡೋದ್ ಹೋಗಿ ಡಾಕ್ಟರ್ ತೋರಿಸ್ತೀನಿ ಹೋಗಿ. ಇದು ಕರೆಂಟ್ ಟೈಮ್ದು ಬೇಕಾದ ಅಂತಂದ್ರಲ್ಲ ಪವಾಡ, ಅದಕ್ಕೆ ಬಂದು ಈಗ ಮೈಯಕ್ ಬಂದ್ ಸೂಡಕ್ ಯಾರಿಗೆ ಗೊತ್ತು.